ಹಾಯ್ ಎಲ್ಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನಗೆ ಒಂದು ಎಂಗೇಜ್ಮೆಂಟ್ ಮೇಕಪ್ದು ಆರ್ಡರ್ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ನಮ್ಮೂರಿಂದ ಏನೊಂದು 4-5 ಕಿಲೋಮೀಟರ್ಸ್ ಅಷ್ಟೇ ನಿಯರ್ ಲೊಕೇಶನ್ ಇದೆ, ಪನ್ನತ್ಪುರ ಅಂತ. ನೋಡೋಣ ಇವತ್ತು ಹಿಂಗೆ ವರ್ಕ್ ಆಗುತ್ತೆ ಮೇಕಪ್ದು ಅಂತ. ಸೊ ಆದರೆ ನಾನು ಅದು ವೀಡಿಯೋ ಮಾಡ್ಕೊಂಡಿದ್ದನ್ನು ವೀಡಿಯೋದಲ್ಲಿ ಹಾಕಿರ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗೋ ಸಬ್ಸ್ಕ್ರೈಬ್ ಆಗಿ. ಜಸ್ಟ್ ನಾನು ಇವಾಗ ಹಂಗೆ ಮಾಯ್ಶ್ಚರೈಸರ್ ಹಚ್ಕೊಂಡು, ಸನ್ಸ್ಕ್ರೀನ್ ಹಚ್ಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು ಒಂದು ಬಿಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತು ಜೀನ್ಸ್ ವೇರ್ ಮಾಡಿದ್ದೀನಿ. ಇವಾಗ ಹೊರಡಬೇಕು ಮನೆಯಿಂದ. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ನೋಡಬೇಕು. ಲೋಯಿ ಅವ್ರಿಗೆ ಇವತ್ತು ಫೋಟೋ ಆರ್ಡರ್ ಇತ್ತು ಅಂತ ಅವ್ರು ಬೇಗ ಹೋದರು. ಇವೆಂಟ್ ಇತ್ತು ಅವ್ರಿಗೆ ಮದುವೆದು, ಇಲ್ಲಾಂದರೆ ಅವ್ರ ಹತ್ರ ಡ್ರಾಪ್ ಹಾಕಿಸ್ಕೊಳ್ತಿದ್ದೆ. ಆ್ಯಂಡ್ ಸ್ಕೂಟಿ ಒಂದು ತೊಗೊಳ್ಳೋಣ ತೆಗಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ, ಅದು ಋಣ ಕೂಡ ಬಂದಾಗ ಮೇ ಬಿ ತಗೊಳ್ತೀನಿ ಅನಿಸುತ್ತೆ. ಸರ್ಚ್ ಮಾಡ್ತಾಯಿದ್ದೀನಿ, ತೊಗೊಬೇಕು ಅಂದ್ಕೊಂಡ್ಬಿಟ್ಟಿದ್ದೀನಿ. ನಿಯರ್ ಲೊಕೇಶನ್ಗೆ ಓಡಾಡೋಕ್ಕಾದರೆ ಸಾಕು. ಬನ್ನಿ ಇವಾಗ ಹೋಗೋಣ. ಟೈಮು 8:30 ಆಗಿದೆ. ಅವ್ರು ಫೋನ್ ಮಾಡಿದ್ರು. ಆಲ್ಮೋಸ್ಟ್ ಬೇಗ ಹೋಗ್ಬಿಟ್ಟು ರೆಡಿ ಮಾಡಿಕೊಡ್ತೀನಿ. ಅಲ್ಲಿ ಹೋದರೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಹಾಕ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಲೊಕೇಶನಿಗೆ ಹೋಗೋಣ. ನಮ್ಮೂರಲ್ಲಿ ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವ್ದಾದ್ರು ವೆಹಿಕಲ್ ಸಿಗುತ್ತಾ ಅಂತ. ಮೇ ಬಿ ಸಿಕ್ಕಿದ್ರು ಸಿಗ್ಬೋದು. ನೋಡೋಣ ಎಷ್ಟು ಗಂಟೆಗೆ ಸಿಗುತ್ತೆ ಅಂತ. ಯಾವುದಾದ್ರೂ ಬೈಕ್ ಸಿಕ್ಕಿದ್ರೆ ಸಾಕಪ್ಪ ಅನಿಸುತ್ತಿದೆ. ಫೈನಲಿ ಆ ಸೈಡು ರೂಟ್ ಅವ್ರದ್ದು ಬೈಕ್ ಸಿಕ್ತು. ನನಗೆ ಗೊತ್ತಿರಲಿಲ್ಲ, 4-5 ಕಿಲೋಮೀಟರ್ಸ್ ಅಂದ್ಕೊಂಡಿದ್ದೆ. ಬಟ್ 2 ಕಿಲೋಮೀಟರ್ಸ್ ಏನೋ ಅರೌಂಡ್ ಅಷ್ಟೇ ಆಗಿದ್ದು. ತುಂಬ ನಿಯರ್ ನಮ್ಮೂರಿಗೆ. ನಾನು ಆ ಸೈಡ್ ತುಂಬ ಓಡಾಡಿಲ್ಲ ಅಲ್ಲ, ಹಂಗಾಗಿ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ತಿಂಡಿಗೆ ಹಿಂಸೆ ಮಾಡಿದ್ರು. ಬಂದ ತಕ್ಷಣ ನಾನು ಅಲ್ಲೇ ತಿಂಡಿ ಎಲ್ಲ ತಿಂದ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ದೆ. ಆ್ಯಕ್ಚುಲಿ ಇವರು ನನಗೆ ಆಲ್ಮೋಸ್ಟ್ ಬ್ರೈಡ್ಸು ನಾನ್ ಬ್ರೈಡ್ಸಲ್ಲಿ ಫಸ್ಟು ಚಾಕ್ಲೇಟ್ ಸ್ಕಿನ್ ಕಲರ್ ಅವರು ಸಿಕ್ಕಿದ್ದಿತ್ತು. ಆ್ಯಂಡ್ ತುಂಬ ಒಂಥರ ನನಗೂ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಾಯಿತು. ಆ್ಯಂಡ್ ಫೈನಲ್ ಲುಕ್ ನೀವು ನೋಡಿ, ತುಂಬ ಚೆನ್ನಾಗಿ ಮೇಕಪ್ ಸಹ ಬಂದಿತ್ತು. ಆ್ಯಂಡ್ ಅವರು ಇಷ್ಟಪಟ್ಟರು. ನನಗೆ ಹೇಗೆ ಕಾಲ್ ಮಾಡಿ ಪೇಮೆಂಟ್ ಎಲ್ಲ ಹಾಕ್ದಾಗ್ಲೂ ತುಂಬ ಥ್ಯಾಂಕ್ಸ್ ಅಕ್ಕ, ಚೆನ್ನಾಗಿ ಮಾಡಿಕೊಡ್ರಿ, ಎಲ್ಲರೂ ಹಂಗೆ ಅಂತಿದ್ರು ಅಂತನೂ ರಿವ್ಯೂ ಹೇಳಿದ್ರು. ನನಗೂ ಖುಷಿ ಆಯಿತು. ಬಿಕಾಸ್ ಯಾಕೆ ಅಂತಂದರೆ ನಾವು ನಾರ್ಮಲಾಗಿ ತುಂಬ ಜನನು ಎಲ್ಲ ಫ್ಲಾಲೆಸ್ ಸ್ಕಿನ್ ಇರೋದು, ಫೇರ್ ಇರೋದು, ಅದಕ್ಕೆ ಕಾಮನ್ನಾಗಿ ಅದ್ರದ್ದು ಚೆನ್ನಾಗಿ ಬಂದೇ ಬರುತ್ತೆ, ಪ್ರಾಬ್ಲಮ್ಸ್ ಏನೂ ಇರೋಲ್ಲ. ಬಟ್ ಯಾವಾಗ ನಾವು ಈ ರೀತಿ ಒಂದು ಸ್ಕಿನ್ ಟೋನ್ಸ್ಗಳದ್ದು ಬಗ್ಗೆ ಡಿಫ್ರೆಂಟ್ ಆಗಿರೋದ್ರ ಬಗ್ಗೆ ಮೇಲೆ ವರ್ಕ್ ಮಾಡ್ತೀವಿ, ಆವಾಗ ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ಟೈಮ್ಗಳಲ್ಲಿ. ಸೊ ಇವಾಗ ನಾನು ಹೇರ್ ಸ್ಟೈಲ್ನ ಮಾಡಿಕೊಂಡು ಫುಲ್ಲು ಸ್ಕಿನ್ನೆಲ್ಲ ಪ್ರೆಪ್ ಮಾಡಿಕೊಂಡು ಮೇಕಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇನ್ನೊಂದು ಸಾರಿ ಬಂದುಬಿಟ್ಟು ಅವರು ಗಂಡಿನ ಕಡೆಯವ್ರು ಬಂದ ಮೇಲೇ ಶಾಸ್ತ್ರ ಎಲ್ಲ ಮಾಡಿ ಕೊಡೋದು ಅಂತ ಹೇಳಿದರು. ಸೊ ಹಾಗಾಗಿ ಓಕೆ ಅಂತ ಅಂದ್ಕೊಂಡು ಫಸ್ಟ್ ಮಾಡ್ಕೊಂಬಿಡೋಣ, ಆಮೇಲೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಫಸ್ಟು ರೆಡಿ ಮಾಡ್ತಾ ಇದ್ದೆ. ಬಂದ ತಕ್ಷಣ ತಿಂಡಿ ತಿಂದ್ಕೊಂಡು. ಅದು ರೂಮ್ ಸ್ವಲ್ಪ ಚಿಕ್ಕದು ಆ್ಯಂಡ್ ತುಂಬ 2 ಬೀರ್ಗಳೆಲ್ಲ ಇಟ್ಟಿದ್ರು. ಹಂಗಾಗಿ ಆ್ಯಂಡ್ ಎಲ್ಲ ವಸ್ತುಗೂ ತುಂಬ ಜನ ರಿಲೇಟಿವ್ಸ್ ಆಗಿರ್ಬೋದು, ಅವ್ರ ಮನೆಯವ್ರು ಎಲ್ಲರೂ ಅಲ್ಲೇ ಬಂದು ಡೋರ್ ಓಪನ್ ಮಾಡಿ ಡಿಸ್ಟರ್ಬ್ ಆಗ್ತಾಯಿತ್ತು ಸ್ವಲ್ಪ. ಆ್ಯಂಡ್ ಏನೇನೋ ತೊಗೊಳೋದಿತ್ತು. ಎಸ್ಪೆಷಲಿ ನಮ್ಮ ಹಳ್ಳಿ ಸೈಡಲ್ಲಿ ನಮ್ಮ ಮನೆಗಳಲ್ಲಿ ಎಲ್ಲ ಕಡೆನೂ ಹಂಗೇನೆ, ಎಲ್ಲನೂ ಒಂದೊಂದು ಕಡೆ ಇಟ್ಬಿಟ್ಟಿರ್ತೀವಿ. ಹುಡುಕುವಾಗ ಬೇಗ ಸಿಗಲ್ಲ ಏನಾದ್ರು ಬೇಕು ಅಂದಾಗ. ಹಾಗಾಗಿ ತುಂಬ ಜನ ಬಂದು ಓಡಾಡ್ತಿದ್ರು. ನಾನು ಆದಷ್ಟು ಕೆಲವೊಂದನ್ನು ಕಟ್ ಮಾಡಿಬಿಟ್ಟು ವೀಡಿಯೋನ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ಬೋದು ವೀಡಿಯೋದಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ್ಯಂಡ್ 2-3 ಮಕ್ಕಳಂತೂ, ಅವಕ್ಕೆ ಚಿಕ್ಕ ಮಕ್ಕಳಲ್ವ, ಹೆಣ್ಮಕ್ಳು, ಅವಕ್ಕೆಲ್ಲ ಮೇಕಪ್ದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೆಲವೊಬ್ಬರಿಗೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ. ಅವಂತೂ ಬರೋವು ಹೋಗೋವು ಅದು ಇದು ಅಂತ ಕೇಳಿಕೊಂಡು. ಬಟ್ ನನಗೆ ಏನಂದರೆ, ನಾನು ಎಲ್ಲೇ ಹೋದ್ರೂ ನನಗೆ ಒಂದು ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಕ್ಲೈಂಟ್ಸ್ ಕಡೆ. ಬಟ್ ಇವರಿಗಂತೂ ಮೇಕಪ್ ಫಸ್ಟ್ ಟೈಮ್ ಮಾಡಿಸ್ಕೊಳ್ತಿರೋದು, ತುಂಬಾ ಭಯ ಇತ್ತು. ಅದಕ್ಕೆ ಪ್ರತಿ ಸ್ಟೆಪ್ಪಲ್ಲೂ ಅಕ್ಕ ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಲೈಟಾಗಿರಲಿ, ತುಂಬ ಏನೋ ಕಮ್ಮಿನೇ ಇರಲಿ ಅಂತ ಅನ್ನೋರು. ನಾನು ಇಲ್ಲ, ನೀವು ಟ್ರಸ್ಟ್ ಮಾಡ್ಬೋದು, ನಾನು ನಿಜ ನಿಮಗೆ ಹೆಂಗೆ ಸೂಟ್ ಆಗುತ್ತೆ ಅಷ್ಟು ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತೀನಿ, ವರಿ ಮಾಡ್ಕೊಳ್ಬಿಡಿ. ಅದನ್ನೇ ಮಾತಾಡಿಕೊಂಡು ಅವರಿಗೆ ಪ್ರತಿ ಸ್ಟೆಪ್ಪಲ್ಲೂ ತೋರಿಸಿ ನಾನು ಮೇಕಪ್ ಮಾಡಿಕೊಟ್ಟೆ. ಬಿಕಾಸ್ ಯಾಕೆ ಅಂದರೆ ಒಬ್ಬೊಬ್ಬರಿಗೆ ತುಂಬ ಭಯ ಇರುತ್ತೆ ಫಸ್ಟ್ ಟೈಮ್ ಮಾಡಿಸೋರಿಗೆ. ಆ್ಯಂಡ್ ಅವ್ರಿಗೂ ಅದು ಕಾಮನ್ನಾಗಿ ಇತ್ತು ಇಶ್ಯೂ. ಬಟ್ ನಾನು ಹೇಳ್ತಾಯಿದ್ದೆ ವರಿ ಮಾಡ್ಕೊಂಬಿಡಿ ಅಂತ. ಫಸ್ಟು ನಾನು ಐ ಮೇಕಪ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಐ ಮೇಕಪ್ ಮಾಡ್ಕೊಳ್ತಾ ಇದ್ದೆ. ಕನ್ಸೀಲೆಲ್ಲ ಮಾಡಿ ಪೌಡರ್ ಲಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ತುಂಬ ಜನ ಅಲ್ಲಿದ್ದವ್ರೆಲ್ರೂ ಚೆನ್ನಾಗಿದೆ ಅಂತಲೇ ನನಗೆ ರಿವ್ಯೂ ಕೊಟ್ಟರು. ಆ್ಯಕ್ಚುಲಿ ನನಗೂ ಖುಷಿ ಆಯಿತು. ಬಿಕಾಸ್ ನಾನು ಫಸ್ಟು ಈ ಸ್ಕಿನ್ ಟೋನ್ ಮೇಲೆ ವರ್ಕ್ ಮಾಡಿದ್ದಿದ್ದು. ಹಾಗಾಗಿ ನನಗೂ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಅನ್ನೋ ರೀತಿ. ಬಿಕಾಸ್ ಯಾಕೆ ಅಂತಂದರೆ ನನಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ನನ್ನ ವರ್ಕ್ ಬಗ್ಗೆ. ಸೊ ಹಾಗಾಗಿ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಆದರೆ ನನಗೆ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗ ಆ ಫೀಲ್ ಅನ್ನಿಸ್ತು, ಅಂದರೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು.
ಆ್ಯಂಡ್ ಅವ್ರ ಲುಕ್ಕು ಓವರಲ್ಲೆಲ್ಲ ಚೆನ್ನಾಗಿತ್ತು. ಜ್ಯುವೆಲ್ರಿ ಅವರೇ ಇರೋದೇ ಹಾಕ್ಕೊಳ್ತೀನಿ ಅಂದಿದ್ದು. ಸೊ ಹಾಗಾಗಿ ನಾನು ಜ್ಯುವೆಲ್ಸ್ ತೊಗೊಂಡೋಗಿರಲಿಲ್ಲ, ಅವ್ರದ್ದೇ ಇತ್ತು. ಬಂದು ಎಲ್ಲರೂ ನೋಡ್ಕೊಂಡು ಹೋಗೋರು. ಆ್ಯಂಡ್ ತುಂಬ ಜನ ಹೇಳಿದ್ರು ನನಗೆ ಚೆನ್ನಾಗಿ ಬೇಗನೆ ಸ್ವಲ್ಪ ಮಾಡಿಕೊಟ್ರಿ, ಕೆಲವೊಬ್ಬರು ತುಂಬ ಟೈಮ್ ತೊಗೊಳ್ತಾರೆ ಅಂತ. ನಾನು ಹೇಳೋದು ಅಂತಂದರೆ ಕೆಲವೊಬ್ರದ್ದು ಟೆಕ್ನಿಕ್ಸ್ ಒಂದೊಂದು ಥರ ಇರುತ್ತೆ. ಈವನ್ ನನಗೆ ಸ್ಟಾರ್ಟಿಂಗ್ಗಿಂತ ನನಗೆ ಇವಾಗ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಾಗಿದೆ. ಆ್ಯಂಡ್ ನಾನು ಓನಾಗಿ ಕೆಲವೊಂದು ಟ್ರಿಕ್ಸ್ಗಳನ್ನ ನನ್ನ ಓನ್ ಸ್ಕಿಲ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಬಂದು ಹೋಗ್ತಿರೋ ಹುಡುಗಿ ಬಂದುಬಿಟ್ಟು ಪರಿಣಿತ ಅಂತ. ಆ ಪಾಪು ನೋಡಿದಾಗ ನಾನು ಸಡನ್ನಾಗಿ ಫಾರಿನ್ ಕಡೆ ಹುಡುಗಿನೇನೋ ಮೇ ಬಿ ರಿಲೇಟಿವ್ ಬಂದಿರ್ಬೋದು ಅನ್ನೋ ಥರ ಅಂತಿದ್ದು. ಬಟ್ ಅವರು ನಮ್ಮ ಇಂಡಿಯನ್ ಅವರ. ಬಟ್ ತುಂಬ ಚೆನ್ನಾಗಿ ಫುಲ್ಲು ಏನಂದರೆ ಆ್ಯಕ್ಟಿವ್ ಆಗಿದ್ದಾಳೆ ಮಾತ್ರ. ಆ್ಯಂಡ್ ಇನ್ನೂ 2 ಮಕ್ಕಳು ನೋಡಿ ಬಂದೆಲ್ಲ ನೋಡ್ಕೊಂಡವರು. ಅವ್ರ ಅಮ್ಮಂದಿರಿಗೆ ಟಾರ್ಚರ್ ಕೊಡ್ತಾಯಿದ್ರು, ನಮಗೂ ಮೇಕಪ್ ಮಾಡಿಸಮ್ಮ ಅಮ್ಮ ಅಂತ. ಕೊನೆಗೆ ಆ ಮಕ್ಳಿಗೂ ಪುಟ್ಟಾಣಿವು ಅಂದರೆ ಇಷ್ಟ ಇದ್ದೇ ಇರುತ್ತಲ್ವ, ಅವಕ್ಕೂ ಸ್ವಲ್ಪ ಲಿಪ್ಸ್ಟಿಕ್ಕು, ಬ್ಲಶ್ಶು, ಹೈಲೈಟರ್ ಎಲ್ಲ ಹಾಕ್ಕೊಟ್ಟೆ. ಸೊ ಚೆನ್ನಾಗಿತ್ತು ಒಂಥರ. ಅವಕ್ಕೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಮೇಕಪ್ದು. ಅದಕ್ಕೆ ಅವರಮ್ಮ ಹೇಳ್ತಾಯಿದ್ರು, ನಿಮ್ಮ ಏನಾದ್ರು ಪ್ರಾಡಕ್ಟ್ಸ್ ಎಲ್ಲ ನೋಡ್ಕೊಂಡು ಅವ್ರೇನಾದರೂ ಪರ್ಸ್ಕೊಂಡ್ಬಿಟ್ರೆ ಬೇಕಾದ್ರೆ ಬುಕ್ಕೇ ಮಾಡ್ತಾಳೆ ನಮ್ಮ ಮನೆಯವಳು ಅದನ್ನೇ ಅಂತ ರೇಗಿಸ್ತಾ ಇದ್ರು. ಚೆನ್ನಾಗಿತ್ತು ಒಂಥರ ವರ್ಕು. ಅವ್ರಿಗಂತೂ ತುಂಬ ಭಯ ಎಂಗೇಜ್ಮೆಂಟ್ ಬ್ರೈಡಿಗೆ, ಬಿಕಾಸ್ ಫಸ್ಟ್ ಟೈಮು. ಆ್ಯಂಡ್ ಅವ್ರಿಗೂ ಅದೆಲ್ಲ ಒಂಥರ ರೂಢಿ ಇರಲ್ವಲ್ಲ. ಆಬ್ವಿಯಸ್ಲಿ ಕೆಲವೊಬ್ಬರಿಗೆ ಇದ್ದೇ ಇರುತ್ತೆ ಅದು. ಹಾಗಾಗಿ ನಾನು ಇಲ್ಲ ಮಾಡಿಕೊಡ್ತೀನಿ, ವರಿ ಮಾಡ್ಕೊಳ್ಬೇಡಿ ಅಂತಲೇ ಹೇಳಿ ಮಾಡಿಕೊಟ್ಟೆ. ಓವರಾಲ್ ಲುಕ್ ನೋಡಿ. ಆ್ಯಂಡ್ ತುಂಬ ಜನ ರಿಲೇಟಿವ್ಸನ್ನು ಆ ಕವರ್ ಕೊಡಿ, ಆ ಬ್ಯಾಗ್ ಕೊಡಿ, ಈ ಬ್ಯಾಗ್ ಕೊಡಿ ಅಂತ ಬಂದು ಹೋಗ್ತಾನೆ ಇದ್ರು. ನೀವು ನೋಡ್ಬೋದು ವೀಡಿಯೋದಲ್ಲಿ ಆಲ್ಮೋಸ್ಟ್ ಎಷ್ಟು ಜನ ಎಲ್ಲರೂ ಓಡಾಡಿದ್ದಾರೆ. ನಾನು ಮಾತ್ರ ನಿಜವಾಗ್ಲೂ ಹೇಳಬೇಕಂದ್ರೆ ಒಂಥರ ಎಂಜಾಯ್ ಮಾಡಿಕೊಂಡೆ ಮೇಕಪ್ ಮಾಡಿಕೊಂಡೆ. ಬಿಕಾಸ್ ಯಾಕೆ ಅಂತಂದರೆ ಏನೋ ಒಂಥರ ಚೆಂದ ಅನ್ನಿಸ್ತಿತ್ತು ಅಲ್ಲಿ ಮಕ್ಕಳು ಬಂದು ಹೋಗೋರು. ಆಮೇಲೆ ನೋಡಿ ಅವಳಂತೂ ಎಷ್ಟು ಡೀಪಾಗಿ ನೋಡ್ತಾ ಇದ್ಲು ಅಂದರೆ ಅವರಮ್ಮ ಅದಕ್ಕೇ ಅವಳಿಗೆ ಹಂಗಂತ ಹೇಳ್ತಾಯಿದ್ರು. ನಾನು ಇವಾಗ ಸ್ಕಿನ್ ಟೋನ್ಗೆಲ್ಲ ಮ್ಯಾಚ್ ಆಗೋ ಥರ ಫೌಂಡೇಶನ್ ಶೇಡ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಫುಲ್ಲು ವೀಡಿಯೋ ಹಾಕೋಕ್ಕಾಗಿಲ್ಲ ಅಂದ್ರೂ ಆಲ್ಮೋಸ್ಟ್ ಹಾಕಿದ್ದೀನಿ ವೀಡಿಯೋದಲ್ಲಿ. ಆ್ಯಂಡ್ ನನಗೆ ತುಂಬಾ ಹಿಂಸೆ ಮಾಡಿದ್ರು. ಆ್ಯಂಡ್ ಚೆನ್ನಾಗೂ ಎಲ್ಲರೂ ಮಾತಾಡ್ಸಿದ್ರು. ನನಗೂ ಖುಷಿ ಆಯಿತು. ಇವ್ರು ನನಗೆ ಆ್ಯಕ್ಚುಲಿ 2-3 ಇಯರ್ಸ್ಗೇನೋ ಮೇ ಬಿ ಜೂನಿಯರ್ ಅನಿಸುತ್ತೆ, ಎಂಗೇಜ್ಮೆಂಟ್ ಬ್ರೈಡು. ಅವ್ರು ನನ್ನ ತುಂಬ ನೋಡಿದ್ದಾರೆ. ನನಗೆ ಆ್ಯಕ್ಚುಲಿ ಫಸ್ಟಿಂದನೂ ನನ್ನ ಇನ್ಸ್ಟಾದಲ್ಲಿ ಫಾಲೋವರ್ ಅವರು. ನನಗೂ ಗೊತ್ತಿತ್ತು ಅವ್ರ ಅಪ್ಪಾಜಿ ಅವರೆಲ್ಲ ನೋಡಿದ್ದೀನಿ, ಬಟ್ ಯಾವತ್ತೂ ಮಾತಾಡ್ಸಿಲ್ಲ. ಅವ್ರು ಹಂಗೆ ಅಂತಿದ್ರು, ಅಕ್ಕ ನಾವು ಕಾಲೇಜ್ಗೆ ಅಂದರೆ ನೀವು ಕಾಲೇಜ್ಗೆ ಹೋಗುವಾಗ ನಾನು ಹೈಸ್ಕೂಲಲ್ವ ನಾನು ನೋಡಿದ್ದೀನಿ ನಿಮ್ಮನ್ನು ಅಂತೆಲ್ಲ ಹೇಳಿದ್ರು. ಒಂಥರ ಚೆನ್ನಾಗಿತ್ತು. ಆಮೇಲೆ ನಂಗೆ ತುಂಬ ಜನ ಅಲ್ಲಿ ಗೊತ್ತಿರೋರೇ ಇದ್ರಲ್ಲ, ನಮ್ಮೂರಿಂದ ಅಂದರೆ ಸ್ವಲ್ಪ ರಿಲೇಟಿವ್ಸ್ ಥರ ಆ್ಯಂಡ್ ಪರಿಚಯ ಇರೋರು ಎಲ್ಲರೂ ಮಾತಾಡಿಸಿ ಮನೆಗೆಲ್ಲ ಕರೆದ್ರು. ಬಟ್ ನನಗೆ ಪಾಪು ಬಿಟ್ಟು ಹೋಗಿದ್ನಲ್ಲ, ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳೆಲ್ಲ ಬಂದೆ. ಅವರ ಅಪ್ಪ ಅಮ್ಮನೂ ಅಷ್ಟೇ ಊಟ ಮಾಡಿಕೊಂಡೇ ಹೋಗಪ್ಪ ಅಂತೆಲ್ಲನೂ ಹಿಂಸೆ ಮಾಡಿದ್ರು. ಹಾಗಾಗಿ ಓಕೆ ಅನ್ಕೊಂಬಂದೆ. ಬಟ್ ಏನು ನನಗೂ ಖುಷಿ ಆಯಿತು ಅಂದರೆ ಕೆಲವೊಂದು ಸಲ ನಾವು ಮೇಕಪ್ ಮಾಡಿದಾಗ ಸಮ್ಟೈಮ್ಸ್ ಆಕ್ಸಿಡೈಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಬಂದುಬಿಟ್ಟು ನಿಜವಾಗ್ಲೂ ಏನಕ್ಕಾಗುತ್ತೆ ಅನ್ನೋದು ನನಗೂ ಫಸ್ಟ್ ಐಡಿಯಾ ಇತ್ತು. ನೀವು ಎಷ್ಟು ಚೆನ್ನಾಗಿ ಸ್ಕಿನ್ ಪ್ರೆಪ್ ಮಾಡ್ಕೊಳ್ತೀರಾ ಆ್ಯಂಡ್ ಅವ್ರ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗೋವಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಚೆನ್ನಾಗಿ ಸ್ಕಿನ್ನ ಪ್ರಿಪೇರ್ ಮಾಡಿಕೊಂಡು ಅವ್ರ ಶೇಡ್ಗೆ ಬೇಕಾದರೆ ಒಂದು ಶೇಡ್ ಲೈಟರ್ ತೊಗೊಂಡು ನೀವು ಫೌಂಡೇಶನ್ಸ್ ಯೂಸ್ ಮಾಡಿದ್ರೆ ಯಾವುದೂ ಅಷ್ಟು ಆಕ್ಸಿಡೈಸ್ ಆಗಲ್ಲ. ನೀವು ಕರೆಕ್ಟ್ ವೇಯಲ್ಲಿ ಕರೆಕ್ಟ್ ಪ್ರಾಡಕ್ಟ್ ನಾಲೆಡ್ಜ್ ಇದ್ದು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಆಕ್ಸಿಡೈಸ್ ಆಗುವಂಥ ಚಾನ್ಸಸ್ ಇರಲ್ಲ. ಯಾಕೆಂದರೆ ನಾನೇ ಇವನ್ ನೆನ್ನೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರ ಪ್ರಕಾರ ಅವ್ರ ಸ್ಕಿನ್ ಬಂದುಬಿಟ್ಟು ಚಾಕ್ಲೇಟ್ ಸ್ಕಿನ್ ಟೋನ್ದೆ. ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನಾನು ಸ್ವಲ್ಪ ಒಂದು ಟೋನ್ ಅಷ್ಟೇ ಅವ್ರದ್ದು ಮಾಡಿದ್ದು. ಬಿಕಾಸ್ ಯಾಕೆ ಅಂದರೆ ಸ್ವಲ್ಪ ಎಂಗೇಜ್ಮೆಂಟ್ ಬ್ರೈಡ್ ಅಂದರೆ ಫೋಟೋಸ್ಗೂ ಎಲ್ಲದಕ್ಕೂ ಚೆನ್ನಾಗಿ ಬರಬೇಕು ಅಂತ. ಆ್ಯಂಡ್ ನಾವು ಆ್ಯಕ್ಚುಲಿ ಕೆಲವೊಬ್ರದ್ದು ತುಂಬಾ ಡೀಪರ್ ಡಾರ್ಕ್ನೆಸ್ ಇರುತ್ತೆ ನೆಕ್ಕೆಲ್ಲನೂ. ಆಲ್ಮೋಸ್ಟ್ ನಾವು ಕವರ್ ಮಾಡೋಷ್ಟು ಮಾಡಿರ್ತೀವಿ. ಅದು ಬ್ರೈಡಲ್ಲೆಲ್ಲ ಪ್ಯಾಕೇಜಸ್ ಅಲ್ಲ, ಅದು ತುಂಬ ಸ್ವಲ್ಪ ಪ್ರೈಸ್ ಲೆವೆಲ್ಗಾಗಿ ಎಲ್ಲನೂ ಮಾಡ್ಕೊಬೋದು. ಬಟ್ ತುಂಬಾ ಡೀಪ್ ಡಾರ್ಕರ್ ನೆಕ್ಕೆಲ್ಲ ಇರೋರಿಗೆ ನಾವು ಆದಷ್ಟು ನೀವು ನೋಡ್ಬೋದು ವೀಡಿಯೋದಲ್ಲಿ. ಕೆಲವೊಬ್ಬರು ಯಾಕೆ ಅಂದರೆ ನಾನು ನೋಡಿರ್ತೀನಿ ಆ್ಯಂಡ್ ನನಗೂ ಹೇಳಿದ್ದಾರೆ ನೆಕ್ ಕವರ್ ಮಾಡ್ತೀರಾ ಅಥವಾ ಡೌಟ್ಸ್ ಇರುತ್ತೆ ಕೇಳಿರ್ತಾರೆ. ಅಥವಾ ಕೆಲವೊಬ್ರದ್ದು ಸಮ್ಟೈಮ್ಸ್ ನಾವು ಎಷ್ಟೇ ಕವರ್ ಮಾಡಿದ್ರೂ ತುಂಬ ಡೀಪಾಗಿದ್ದಾಗ ನಾವೆಲ್ಲದನ್ನು ಬ್ರೈಡ್ ಪ್ಯಾಕೇಜಲ್ಲಿ ಕೊಡೋ ಥರ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ನೋಡ್ಬೋದು ನಾನು ಪ್ರತಿಯೊಂದು ಕ್ಯಾಂಡ್ಯೂರಿ ಬ್ಯಾಕ್ ನೆಕ್ಕಲ್ಲೂ ಸ್ವಲ್ಪ ಆ್ಯಂಕ್ನಿದೆಲ್ಲ ಮಾಡಿಸಿತ್ತು, ಅಲ್ಲೂ ಸಹ ಮಾಡಿದ್ದೀನಿ. ಅವ್ರ ಆಂಟಿ ಹೆಂಗಂತ ಇದ್ದರು, ನಿಜ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ. ಇವ್ರಿಗೆ ತುಂಬಾ ವರಿ ಇತ್ತು. ಅದಕ್ಕೆ ಮೇಕಪ್ ಅವ್ರು ಕರೆಸ್ಬೇಕು ಅಂತ ಹೇಳಿದ್ದು. ನಾವಿಷ್ಟೆಲ್ಲ ಫ್ಲಾಲೆಸ್ಸಾಗೆಲ್ಲ ಆಮೇಲೆ ಇಷ್ಟು ನೀಟಾಗಿ ಕವರ್ ಆಗಂಗೆ ಮಾಡ್ಕೊಡೋಕ್ಕಾಗುತ್ತಾ, ಅದಕ್ಕೆ ಹೇಳು ಅಂದಿದ್ದು ಅಂತ. ಬಟ್ ಫೈನಲಿ ಅವರು ನನಗೆ ಚೆನ್ನಾಗಿ ಮಾಡಿದ್ದೀರಾ ಅಂತಲೇ ಹೇಳಿದ್ರು.
ಇದಕ್ಕೆ ಇಷ್ಟೇ ವಾಯ್ಸ್ ಓವರ್ ಕೊಡೋದು. ಇನ್ನು ಮ್ಯೂಸಿಕ್ ಹಾಕ್ತೀನಿ, ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿರ್ತೀನಿ. ಫೈನಲಾಗಿ ನಾನು ಹೆಂಗಿತ್ತು ಲುಕ್ಕು ಏನು ಅಂತಲೂ ವೀಡಿಯೋಸ್ನ ಇನ್ಸ್ಟಾಗ್ರಾಮಿಗೆ ತೊಗೊಂಡಿರೋದು ಹಾಕಿರ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಯಾರಿಗಾದ್ರೂ ಮೇಕ್ ಓವರ್ ಬೇಕು ಅಂದರೆ ನಮ್ಮ ಹಳೇಬೀಡು, ಬೇಲೂರು, ಹಾಸನ್ ಸರೌಂಡಿಂಗ್ಸ್ ಅವರು ನೀವು ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ತುಂಬ ಅಫೋರ್ಡಬಲಲ್ಲೇ ನಾನು ಸರ್ವಿಸ್ನ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನನಗೆ ಒಬ್ರಿಗೆ ನಾನು ವರ್ಕ್ ಮಾಡಿಕೊಟ್ಟಿದ್ದು ನೋಡಿ ಇಷ್ಟಪಟ್ಟು ಇನ್ನೊಬ್ಬರು ಕ್ಲೈಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸ್ವಲ್ಪ ನನಗೂ ನಮ್ಮ ಸೈಡ್ ಅವ್ರಿಗೆ ಅಂದರೆ ಸ್ವಲ್ಪ ಬಡ್ಜೆಟ್ ಇಶ್ಯೂಸ್ ಇರ್ಬೋದು, ಕೆಲವೊಂದು ಆ ಥರದ್ದೆಲ್ಲ ರೀಸನ್ ಇರುತ್ತೆ. ಹಾಗಾಗಿ ನಾನು ಅಫೋರ್ಡಬಲಲ್ಲೇ ಮಾಡಿಕೊಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಗೇನೇ ರಿಕ್ವೈರ್ಮೆಂಟ್ ಇದ್ರೂ ಅಥವಾ ಎಂಕ್ವೈರಿ ಇದ್ರೂ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ಮೇಕ್ ಓವರ್ ಬೈ ಶುಭ ಲೋಹಿತ್ ಅನ್ನೋ ID ನಂದು, ಅದಕ್ಕೆ ಹೋಗಿ DM ಮಾಡ್ಬೋದು. ಅಥವಾ ನನಗೆ ಕಾಂಟ್ಯಾಕ್ಟ್ ನಂಬರ್ನೂ ಸಹ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲೇ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಅಮ್ಮ ಬಂದು ಪಾಪ ಅವಳನ್ನ ಹೇಳ್ಕೊಂಡು ಹೋಗೋರು. ಬಟ್ ಅವರು ಅಷ್ಟೇ ಕೀಟ್ಲೆ ಮಾಡೋರು. ನನಗೂ ಅಲ್ಲಿ ಬರೋದು, ಬ್ರಷಸ್ ತೊಗೊಳ್ಳೋದು, ಅದು ಇದು ಎಲ್ಲ ಟಾರ್ಚರ್ ಕೊಡೋರು. ಅದಕ್ಕೆ ಅವರು ಸ್ವಲ್ಪ ಎದುರಿಸು ಅವ್ರನ್ನ, ಇಲ್ಲಾಂದರೆ ಅವರು ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಎಲ್ಲ ತೊಗೊಳ್ತಾರೆ ಅಂತ ಹೇಳಿ ಕೊನೆಗೆ ನಾನು ಹೋದೆ. ಅವ್ರ ಅಮ್ಮ ಮಾತ್ರ ನಿಜ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತೆಲ್ಲ ಹೇಳಿ ನಿಜ ಎಷ್ಟು ಖುಷಿಪಟ್ಟರು ಅಂತಂದರೆ, ಅವ್ರು ನೋಡ್ತಿದ್ರು ನೋಡಿ, ಅವ್ರ ಮಗಳಿಗೆ ಮುತ್ತು ಕೊಟ್ಟು ಹೋಗ್ತಿದ್ದಾರೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ಅದೇ ಒಂದು ಪ್ರೌಡ್ ಫೀಲ್ ನಮಗೆ ನಾವು ವರ್ಕ್ ಮಾಡಬೇಕಾದ್ರೆ. ಸೊ ನನಗೂ ಫೈನಲಿ ಅವ್ರ ಲುಕ್ಕೆಲ್ಲ ಇಷ್ಟ ಆಯಿತು. ಆ್ಯಂಡ್ ಚೆನ್ನಾಗಿತ್ತು. ನನಗೆ ಜಾಸ್ತಿ ಫೋಟೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ ಕೊನೆಯಲ್ಲಿ, ಹಾಗಾಗಿ ನಾನು ತೊಗೊಂಡಿಲ್ಲ. ಆ್ಯಂಡ್ ವಾಯ್ಸ್ ಓವರ್ ಕೊಡುವಾಗ ನಂಗೆ ಮೆಸೇಜಸ್ ಬರೋದೆಲ್ಲ ಸೌಂಡು ಅಂದರೆ ಆ್ಯಡ್ ಆಗಿರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನನಗೆ ಪಾಪು ಇರ್ತಾನಲ್ಲ, ಅವ್ನು ಹಿಡ್ಕೊಂಡು ಕೆಲವೊಂದು ಸತಿ ವಾಯ್ಸ್ ಓವರ್ ಕೊಡೋದು ಕಷ್ಟ. ಅದಕ್ಕೆ ಸಮ್ಟೈಮ್ಸ್ 1 ಇಯರ್ ತುಂಬ ವೇಸ್ಟ್ ಮಾಡಿದ್ದೀನಿ ಯೂಟ್ಯೂಬಿಗೆ ವೀಡಿಯೋಸ್ ಹಾಕೋದು ವರ್ಕಿಂದು. ಬಟ್ ಇವಾಗ ಅದು ಏನಾದರೂ ಆಗಲಿ ಕಂಟಿನ್ಯೂ ಮಾಡಬೇಕು. ಈ ವರ್ಷ ಅಟ್ಲೀಸ್ಟ್ ಒಂದು ಪೇಮೆಂಟ್ ತೊಗೊಳಕ್ಕೆ ಟ್ರೈ ಅಂತೂ ಮಾಡಲೇಬೇಕು ಅಂದ್ಕೊಂಡು ಅಪ್ಡೇಟ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು, ನಾನು ಪರ್ಟಿಕ್ಯುಲರಾಗಿ ಫುಲ್ ಕಂಪ್ಲೀಟಾಗಿ ಹೋಗೋಕ್ಕಾಗ್ತಿಲ್ಲ. ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟನ್ನು ನಾನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನನ್ನ ವರ್ಕ್ನ. ನೀವು ನೋಡ್ಬೋದು. ಆ್ಯಂಡ್ ಫೈನಲಿನೂ ಅವ್ರದ್ದು ಒಂದು ಏನು ಸ್ಕಿನ್ ಟೋನ್ ಆಗಿರ್ಬೋದು ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಆಮೇಲೆ ಇನ್ನೊಂದು ಏನು ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಬ್ರೈಡ್ಸ್ಗಾಗಿರ್ಬೋದು, ಇವನ್ ಸ್ವಲ್ಪ ಎಂಗೇಜ್ಮೆಂಟ್ ಈ ಥರದ್ದೆಲ್ಲ ಇದ್ದಾಗ ಸ್ವಲ್ಪ ಫೇಶಿಯಲ್ ಏರ್ಸ್ ರಿಮೂವ್ ಮಾಡಿಸೋದು, ಅಪ್ಪರ್ ಲಿಪ್ ಮಾಡಿಸೋವಂಥದ್ದು. ಆ್ಯಂಡ್ ಒಂದು ಸಿಂಪಲ್ಲಾಗಾದರೂ ಡಿಟ್ಯಾನ್ ಪ್ಯಾಕೆಲ್ಲ ಹಾಕಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಯಾಕೆ ಅಂದರೆ ತುಂಬ ಫೋರೆಡ್ಡು, ಅರೌಂಡ್ ಮೌತಲ್ಲಿ, ಈ ನೆಕ್ಕಲ್ಲೆಲ್ಲ ತುಂಬಾ ಡಾರ್ಕ್ನೆಸ್ ಇರುತ್ತಲ್ಲ, ಅದನ್ನು ನಾವು ಎಷ್ಟು ಕಂಟ್ರೋಲ್ ಮಾಡ್ಬೋದು, ಎಷ್ಟು ಕರೆಕ್ಷನ್ ಮಾಡ್ಬೋದು ಅಷ್ಟು ಮಾಡ್ಬೋದು. ಅದಕ್ಕೂ ಮೀರಿ ಹಾಕಿದಾಗ ಏನಾಗುತ್ತೆ, ಪ್ಯಾಚಿ ಆಗಿಬಿಡುತ್ತೆ. ಇವಾಗ ರಿವಲ್ಸ್ ಎಲ್ಲ ಹಾಕ್ಕೊಳ್ತಾರೆ, ಅದು ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಅವ್ರಿಗೇ ಒಂಥರ ಅದು ಡಿಸ್ಕಂಫರ್ಟ್ ಅನಿಸೋ ಚಾನ್ಸಸ್ ಇರುತ್ತೆ. ಅದನ್ನು ಮೇಕಪ್ ಆರ್ಟಿಸ್ಟ್ಗಳ ಮೇಲೆ ಬ್ಲೇಮ್ ಮಾಡೋಕ್ಕೆ ನನಗೂ ಅದು ಸರಿ ಅನಿಸಲ್ಲ ಕ್ಲೈಂಟ್ಸ್ದು. ಸೊ ಹಂಗಾಗಿ ಸ್ವಲ್ಪ ಆ ಥರದ್ದೆಲ್ಲನೂ ಸ್ಕಿನ್ ಕೇರ್ ಆಗಿರ್ಬೋದು, ಕೆಲವೊಂದು ಸತಿ ಏರ್ ಕೇರೂ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಯಾಕೆ ಅಂದರೆ ಹೇರೆಲ್ಲ ನೀಟಾಗಿ ಆಯಿಲ್ ಇಲ್ದಲೆ ಡ್ರೈ ಇದ್ದು ಚೆನ್ನಾಗಿದ್ದರೆ ಚೆನ್ನಾಗಿ ಕ್ರಿಂಪ್ ಎಲ್ಲ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್. ಆ್ಯಂಡ್ ಮಿಷಿನ್ಸ್ಗಳು ನಮ್ಮದು ಹಾಳಾಗಲ್ಲ. ಬಿಕಾಸ್ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಆಯಿಲಿ ಇದ್ದರೆ. ಆ್ಯಂಡ್ ನಿಮ್ಮ ಒಂದು ಹೇರಲ್ಲಿ ಏನಾದರೂ ಅಂದರೆ ಹೌದು ತುಂಬ ಡ್ರೈ ಆಗಿಲ್ಲ, ಆಯಿಲ್ನೆಸ್ ಇದೆ ಅಂದಾಗ ನಮ್ಮ ಮಿಷಿನ್ಸ್ಗಳು ಹಾಳಾಗುತ್ತೆ. ನಾವು ಅದನ್ನು ಕ್ರಿಂಪೆಲ್ಲ ಮಾಡ್ಕೊಳೋಕ್ಕಲ್ಲ. ಬಟ್ ಇವರಿಗೆ ನಾನು ಸಜೆಸ್ಟ್ ಮಾಡಿದ್ದೆ, ಹಿಂದಿನ ದಿನವೇ ಹೇರೆಲ್ಲ ವಾಶ್ ಮಾಡ್ಕೊಂಡಿರಿ, ನೀಟಾಗಿ ಡ್ರೈ ಇರಲಿ ಅಂತ. ಅವ್ರು ಚೆನ್ನಾಗಿ ಹೇರೆಲ್ಲ ಡ್ರೈ ಮಾಡ್ಕೊಂಡು, ಅಂದರೆ ಅವ್ರ ಹೇರು ಸಹ ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದು ಮೆಸ್ಸಿ ಬ್ರೈಡ್ ಲುಕ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಅಷ್ಟೇ. ನೋಡಿ ಮುಂದೆ ವೀಡಿಯೋದು ಹೆಂಗೆ ಬಂದಿದೆ ಅಂತಲೂ ಆ ವೀಡಿಯೋಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಅಪ್ಕಮಿಂಗಲ್ಲೂ ನಾನು ಕೆಲವೊಂದು ಬ್ರೈಡ್ಸ್ದೆಲ್ಲ ಇದೆ ಅಟೆಂಡ್ ಮಾಡೋವಂಥದ್ದು ಆದರೆ ಅದ್ರದ್ದು ವೀಡಿಯೋಸ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಂತ ಹೇಳ್ತೀನಿ. ಸೊ ಫೈನಲ್ ಲುಕ್ನ ನಾನು ಇವಾಗ ಹಾಕ್ತೀನಿ. ಹೈಲೈಟರೆಲ್ಲ ಬ್ರಷ್ ಎಲ್ಲ ಹಾಕಿ ಹೈಲೈಟರೆಲ್ಲ ಹಾಕ್ಕೊಡ್ತಾಯಿದ್ದೆ. ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿದ್ರು. ಆ್ಯಂಡ್ ಅವ್ರ ಸ್ಯಾರಿನೂ ಅಷ್ಟೇ ತುಂಬ ಸ್ವಲ್ಪ ಸಿಲ್ಕಿ ಇದ್ದಿದ್ದರಿಂದ ಆ್ಯಂಡ್ ಅರ್ಜೆಂಟು ಮಾಡಿದ್ರು ಸೆಕೆಂಡ್ ಲುಕ್ಕಿಗೆ. ಹಾಗಾಗಿ ಸ್ವಲ್ಪ ಬೇಗ ಮಾಡಿಕೊಟ್ಟೆ. ಅದು ಬಿಟ್ಟರೆ ನನಗೂ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಅವ್ರಿಗೂ ಏನಿಲ್ಲ, ಆರಾಮಾಗಿ ಮಾಡಿಸ್ಕೊಂಡು. ಮಧ್ಯದಲ್ಲಿ ಓಡಾಡ್ತಿರೋರು ಸ್ವಲ್ಪ ಡಿಸ್ಟರ್ಬ್ ಮಾಡೋರು ಅಷ್ಟೇ. ಹೋಪ್ ನಿಮಗೆ ಫೈನಲ್ ಲುಕ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ.
ನೋಡೋಣ ನೆಕ್ಸ್ಟು ಹೆಂಗೆ ಬಂದಿದೆ ಅಂತ ನಾನು ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ನನಗೆ ಮಸ್ಕರ ಎಲ್ಲ ಹಾಕೋ ತನಕ ಅಷ್ಟೇ ನನಗೆ ಟೈಮ್ ಆಗಿದ್ದು ವೀಡಿಯೋದು. ಆಮೇಲೆ ಇರಲಿ ಬಿಡಿ ಅಂದ್ಕೊಂಡು ಫೋನು ಬಿದ್ದೋಯ್ತು. ಸೊ ಹಾಗಾಗಿ ನಾನೇ ಕಟ್ ಮಾಡಿಕೊಂಡೆ. ಯಾವುದೇ ರೀತಿ ಯಾವುದು ಸಪ್ರೇಟಾಗಿ ತೊಗೊಳಕ್ಕಾಗಲ್ಲ, ಬಿಕಾಸ್ ಹುಡ್ಗನ ಕಡೆಯವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಸೊ ಇದಾಗಿತ್ತು ಅವರ ಒಂದು ಫೈನಲ್ ಫಸ್ಟ್ ಲುಕ್. ಬೆಳಕಲ್ಲಿ ನ್ಯಾಚುರಲ್ ಲೈಟಲ್ಲಿ ಹೊರಗಡೆ ಕರ್ಕೊಂಡೋಗಿದ್ರು ಫೋಟೋಸ್ಗೆ, ಅವಾಗ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಆ್ಯಂಡ್ ಇದು ಇಂಡೋರಲ್ಲಿ. ಆ್ಯಂಡ್ ಸೆಕೆಂಡು ಚೇಂಜ್ ಓವರ್ ಶಾಸ್ತ್ರ ಎಲ್ಲ ಆಗಿ ಸ್ಯಾರಿ ಕೊಟ್ಟ ಮೇಲೆ ಈ ರೀತಿ ಕಾಣಿಸ್ತಾಯಿದ್ರು. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಜಸ್ಟ್ ಮನೆಗೆ ಬಂದೆ. ಅಲ್ಲಿ ಹೋದಾಗ ನಾನು ಆಲ್ಮೋಸ್ಟ್ 9 ಓ ಕ್ಲಾಕ್ ಏನೋ ಆಗಿತ್ತು. ಆ್ಯಂಡ್ ಇವಾಗ ಬಂದುಬಿಟ್ಟು 1:40 ಆಗಿದೆ ಟೈಮು. ಬೈಕ್ ಸಿಕ್ತು. ಸೊ ಅವರಿಂದ ಹಿಂಗೋ ಬೈಕಲ್ಲಿ ಬಂದೆ. ಅವರು ನನಗೆ 12 ಓ ಕ್ಲಾಕಿಗೆ ಮುಗಿತು ಅವ್ರದ್ದು ಸೆಕೆಂಡ್ ಲುಕ್ದು ಸ್ಯಾರಿ ಚೇಂಜ್ ಮಾಡಿಕೊಟ್ಟೆ. ಬಟ್ ಅವರು ತುಂಬ ಹಿಂಸೆ ಮಾಡಿದ್ರು, ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಗೊತ್ತಿರೋರೆ. ಹಾಗಾಗಿ ಆಂಟಿ ಅಂಕಲೆಲ್ಲ ಹೇಳಿದ್ರು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ 1 ಅವರ್ ಇದ್ದು ಊಟ ಮಾಡ್ಕೊಂಡು ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ. ಇವಾಗ ನೆಕ್ಸ್ಟು ನನಗೆ ಇವತ್ತು 8 ಫೆಬ್ರು. ಸೊ 11th ಇದೆ ನನಗೆ ಆರ್ಡರು. ಅದಕ್ಕೆ ಮತ್ತೆ ಇವಾಗ ಬ್ರಷಸ್ಗಳು ಬ್ಲೆಂಡರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಮೇಸಪ್ ಆಗಿರುತ್ತೆ, ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಜೋಡಿಸ್ಕೊಬೇಕು. ಅಲ್ಲಿ ಇನ್ನೊಬ್ಬರು ಅಂದರೆ ಹುಡುಗನ್ನ ಸಿಸ್ಟರ್ ತಂಗಿ ಒಬ್ಬರು ಸಿಂಪಲ್ಲಾಗಿ ಮೇಕಪ್ಪು. ಅವರು ಆ್ಯಕ್ಚುಲಿ ಪ್ರೆಗ್ನೆಂಟ್ ಇರೋರು. ಅವ್ರದ್ದೇನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಅರ್ಜೆಂಟಾಗಿತ್ತು. ಅವ್ರಿಗೆ ಮಾಡಿಕೊಡೋ ಅಷ್ಟರಲ್ಲಿ ಹುಡುಗಿ ಬಂದರು ಸೆಕೆಂಡ್ ಲುಕ್ ಸ್ಯಾರಿ ಒಂದು ಚೇಂಜ್ ಓವರ್ಗೆ. ಸೊ ಹಾಗಾಗಿ ಅವ್ರದ್ದೇನು ಅಷ್ಟು ತೊಗೊಂಡಿಲ್ಲ. ಬಟ್ ಇನ್ಸ್ಟಾಗೆ ಸ್ವಲ್ಪ ವೀಡಿಯೋಸ್ ತೊಗೊಂಡೆ ಹಂಗೇ, ಅವರು ಸ್ಟೇಜ್ ಮೇಲೆ ಇದ್ದಾಗ ಝೂಮಾಗಿ ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಚೆನ್ನಾಗಾಯಿತು. ಆ್ಯಂಡ್ ಫುಲ್ಲು ಬಿಸಿಲು. ಇವಾಗ ಪಾಪು ಮಲಗಿದ್ದಾನೆ. ಇವಾಗ ನೀಟಾಗಿ ಎಲ್ಲನೂ ಮತ್ತೆ ರೆಡಿ ಮಾಡಿಕೊಳ್ಬೇಕು ನಾಳಿದ್ದು ಹೋಗೋದಕ್ಕೆ. ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟೇ. ಮತ್ತು ಒಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬಾಯ್.